ಲಕ್ಷ್ಮೀಪುರ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಶ್ರೀನಿವಾಸಪುರ ತಾಲ್ಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಅಂಬೇಡ್ಕರ್ ಸಮುದಾಯ ಭವನ ಕಟ್ಟಡದ ಕಾಮಗಾರಿಗೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಚಾಲನೆ ನೀಡಿದರು. ಲಕ್ಷ್ಮೀಪುರ ಗ್ರಾಮದ ಸಿಸಿ ರಸ್ತೆ ಹಾಗೂ ಎಸ್ಸಿ ಕಾಲೋನಿಯಲ್ಲಿ ನಿರ್ಮಿಸಲಾಗುತ್ತಿರುವ ಸಮುದಾಯ ಭವನಕ್ಕೆ ಸುಮಾರು 80 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಈಗಾಗಲೇ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. ಉಳಿದ ಹಳ್ಳಿಗಳ ಸಮಸ್ಯೆಗಳನ್ನು ಖುದ್ದಾಗಿ ತಿಳಿದುಕೊಳ್ಳಲು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ತೂಪಲ್ಲಿ ನಾರಾಯಣಸ್ವಾಮಿ, ಯುವ ಮುಖಂಡರಾದ ಲಕ್ಷ್ಮೀಪುರ ಜಗದೀಶ್, ರವಿ, ಇಸ್ಮಾಯಿಲ್, ಆರ್. ನರಸಿಂಹಯ್ಯ, ನಾರಾಯಣಸ್ವಾಮಿ ಹಾಗೂ ಗ್ರಾಮದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಪಾಸ್ಕೋಟ್ ರೋಡ್ ಎಲ್ಲ ಕಂಪ್ಲೀಟ್ ಆಸ್ಫಾಲ್ಟ್ ಆಗಿದ್ದೇನೆ, ಅದು ಆಗಿದೆ. ಮತ್ತು ಗೌರತಾತನಗಡ್ಡ ಅದು ಮತ್ತು ಈ ಕುಲಗೂರು ಕೋಟೆ ಮಾಡಿಸಿದ್ದೇನೆ, ಈಗ ಆಯ್ತು, ಕೆಲಸನೇ ಆಯಿತು. ಮತ್ತು ಅದು ಇವರು ಕಾದಪ್ಪ ಗೋಲ್ಪಲ್ಲಿ ಅನೇಕ ದಿವಸಗಳಿಂದ ಪೆಂಡಿಂಗ್ ಇದ್ದ ಕಾಮಗಾರಿಯನ್ನು 60 ಲಕ್ಷ ಸುಮಾರು 60 ಲಕ್ಷ ಅಂತ ಕಾಣಿಸುತ್ತೆ. ಅದು ಕೂಡ ಕಾಂಕ್ರೀಟ್ ರೋಡ್ ಹಾಕಿದ್ದೇನೆ. ಮತ್ತು ಮುರ್ಕಾಯಿಲ್ ಕೋಟ, ದೇವರಡ್ಪಲ್ಲಿ ಮತ್ತು ಲಕ್ಷ್ಮೀ ಆ ಭಾಗದಲ್ಲಿದೆ ಬಿಡಿ. ಈ ಭಾಗದಲ್ಲಿ ನನ್ನ ಜ್ಞಾಪಕ ಇರುವ ಕಾಮಗಾರಿಗಳು. ಇನ್ನು ಯಾವ ಕಾಮಗಾರಿಗಳು ನಾನು ಟೂರ್ ಮಾಡ್ತೇನೆ. ಇದಾದಮೇಲೆ ನಮ್ಮ ಅಸೆಂಬ್ಲಿ ಆದಮೇಲೆ ಒಂದು ವಾರ ಆದಮೇಲೆ ಕಳೆದ ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನಾನು ಬರ್ತೇನೆ. ಎಲ್ಲ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಏನೇನು ಕಾಮಗಾರಿಗಳಾಗಬೇಕು ಅದುವರೆಗೂ ನಾವು ಕೋರ್ಟಲ್ಲೂ ಕೂಡ ಬೇರೆ ಕೇಸ್ ಹಾಕಿದ್ದೇನೆ. ಅದು 17ನೇ ತಾರೀಕಿದೆ, ಬಹುಶಃ 17ನೇ ತಾರೀಕು ತೀರ್ಮಾನ ಆಗ್ಬೋದು. ಅದಾದರೆ ಇನ್ನೂ ಒಳ್ಳೆಯದು ದುಡ್ಡು ಬರುತ್ತೆ. ಮತ್ತು ಇವೆಲ್ಲ ಕೂಡ ಎಲ್ಲಿ ಕೆಲಸಗಳು ಹೇಳಿದರೆ ಅವೆಲ್ಲಗಳನ್ನು ಟೋಟಲ್ ಆಗಿ ಎಲ್ಲ ಕವರ್ ಮಾಡ್ತೀನಿ. ಮಾಡೋಣ ಸರ್. ಲಕ್ಷ್ಮೀಪುರ ವ್ಯಾಪ್ತಿ ಓವರ್ ಆಲ್ ಎಲ್ಲ ಗ್ರಾಮಗಳ